ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವಿಂಡೋಸ್ 11 ಒಳಗಡೆ ಪಿ ಸಿ ಗೇಮ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಬೋದು ಮತ್ತು ಆ್ಯಪ್ಸ್ನ ಹೇಗೆ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಅದು ಫ್ರೀಯಾಗಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಭಾಳಷ್ಟು ದಿನದಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಇವಾಗಿಂದ ಸ್ವಲ್ಪ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಸಾಕಷ್ಟು ಯೂಟ್ಯೂಬರ್ಸ್ ಏನು ಹೇಳ್ತಾರೆ ಅಂದರೆ, ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ಈ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಬೇಕು ಪಿ ಸಿ ಗೇಮ್ಸ್ ಅಂತ, ಫ್ರೀ ಡೌನ್ಲೋಡ್ ಅಂತ. ಈ ರೀತಿ ಸರ್ಚ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೋ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಸಿಗುತ್ತೆ. ಈ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಒಳಗಡೆ ಹೋಗಿ ನಿಮ್ಗೆ ಇಷ್ಟವಾದಂಥ ಗೇಮ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಈ ರೀತಿ ಅವ್ರು ನಿಮ್ಗೆ ಸ್ಟೆಪ್ಸ್ನ ಹೇಳ್ಕೊಡ್ತಾರೆ. ಸೊ ಇವೆಲ್ಲ ಏನಿದೆ ಅಂದರೆ, ಇವಾಗ ನೀವು ಡೌನ್ಲೋಡ್ ಮಾಡ್ತೀರಲ್ವ, ಯಾವ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟಿಂದ ಈ ಒಂದು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿದರೆ ಯಾವುದೋ ಒಂದು ಏನಾದರೂ ವೈರಸ್ ಫೈಲ್ಸ್ ಅಥವಾ ಮಲಿಷಿಯಸ್ ಫೈಲ್ಸ್ ಇರ್ತಾವಲ್ವ, ಅವೇನಾಗುತ್ತೆ ಈ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಿ ಇನ್ಸ್ಟಾಲ್ ಕೂಡ ಆಗುತ್ತೆ. ನಿಮ್ಮ ಒಂದು ಪಿ ಸಿಯಲ್ಲಿ ನಿಮ್ಮ ಅಕೌಂಟ್ಸ್ ಏನೇನು ಇರುತ್ತಲ್ವ, ಗೂಗಲ್ ಪೇ, ಜಿಮೇಲ್ ಅಕೌಂಟ್ ಆಗಿರ್ಬೋದು, ನಿಮ್ಮ ವಾಟ್ಸಪ್, ಫೇಸ್ಬುಕ್, ಪ್ರತಿಯೊಂದು ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದನೇ ನಿಮ್ಮ ಪಿ ಸಿ ಭಾಳಷ್ಟು ಸ್ಲೋ ಆಗಿ ವರ್ಕ್ ಆಗುತ್ತೆ. ರ್ಯಾಮ್ನ 60 GB ಬಿಟ್ಟರು ಕೂಡ ಸ್ಲೋ ಆಗಿ ವರ್ಕ್ ಆಗಿ ಸ್ಟಾರ್ಟ್ ಮಾಡ್ತದೆ. ಯಾಕಂದರೆ ಬಿಕಾಸ್ ಆಫ್ ಒಂದು ಬ್ಯಾಕ್ಗ್ರೌಂಡಲ್ಲಿ ಫೈಲ್ಸ್ ರನ್ ಆಗ್ತಾ ಇರುತ್ತೆ. ವೈರಸ್ ಅನ್ನೋದು ಏನು ಮಾಡ್ತದೆ, ಇಂಜೆಕ್ಟ್ ಮಾಡ್ದಂಗೆ ಆಯ್ತು. ನಮ್ಮ ಪಿ ಸಿ ಒಳಗಡೆ ವೈರಸ್ನ ಇಂಜೆಕ್ಟ್ ಮಾಡ್ದಂಗೆ ಆಯ್ತು, ನಾವು ಇನ್ಸ್ಟಾಲ್ ಮಾಡ್ದಂಗೆ ಆಯಿತು. ಸೊ ಅದಕ್ಕೆ ಯಾವುದೋ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ನ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಕ್ಕೆ ಹೋಗ್ಬೇಡ್ರಿ. ಸೊ ಸೇಫ್ ಅಂದರೆ ವಿಂಡೋಸ್ 11 ಯಾರು ಇರುತ್ತಲ್ವ, ಸೊ ಅಂಥವ್ರ ಇಲ್ಲಿ ಮೈಕ್ರೋಸಾಫ್ಟ್ ಸ್ಟೋರ್ ಅಂತ ಆಲ್ರೆಡಿ ಅವರು ಆಪ್ಷನ್ಸ್ನ ಕೊಟ್ಟಿರ್ತಾರೆ. ನಿಮ್ಗೆ ಒಂದು ವೇಳೆ ಇಲ್ಲಿ ಇಲ್ಲಪ್ಪ ಅಂತಂದರೆ ಇಲ್ಲಿ ಸರ್ಚ್ ಆಪ್ಷನ್ಗೆ ಹೋಗಿ ನೀವು ಮೈಕ್ರೋಸಾಫ್ಟ್ ಸ್ಟೋರ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಬರುತ್ತೆ. ಈ ಒಂದು ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಕ್ರಿಯೇಟ್ ಮಾಡಿರ್ತೀರ. ಒಂದು ವೇಳೆ ಕ್ರಿಯೇಟ್ ಮಾಡಿಲ್ಲ ಅಂದರೆ ಜಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿದೆ, ಯಾವುದೇ ಒಂದು ಚಾರ್ಜಸ್ ತೊಗೊತಾ ಇಲ್ಲ ಇದು. ಓಕೆ, ಇಲ್ಲಿ ನೋಡ್ತಿರ್ಬೋದು ಟಾಪ್ ಫ್ರೀ ಆ್ಯಪ್ಸ್ ಅಂತಿದಲ್ವ. ಸೊ ಈ ಒಂದು ಪಾಪ್ಯುಲರ್ ಆಗಿರುವಂಥ ಆ್ಯಪ್ಸ್ ಇವೆಲ್ಲ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಸೊ ಪ್ರೈಮ್ ವಿಡಿಯೋ ಎಲ್ಲ ಪಾಪ್ಯುಲರ್ ಆ್ಯಪ್ಸ್. ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಮಗೇನಾದ್ರು ಗೇಮ್ಸ್ ಬೇಕಿದೆ, ಸೊ ಗೇಮಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಗೇಮಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಲೋಡ್ ಆಗುತ್ತೆ. ಓಕೆ, ಬೆಸ್ಟ್ ಸೆಲ್ಲಿಂಗ್ ಗೇಮ್ಸ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ತಿರ್ಬೋದು ಇಷ್ಟು ಗೇಮ್ಸ್ ಇದ್ದಾವೆ, ಇವೆಲ್ಲ ಪಾಪ್ಯುಲರ್ ಗೇಮ್ಸ್ ಇವು. ಮತ್ತು ಕೆಲವೊಂದು ಫ್ರೀ ಇದೆ, ಕೆಲವೊಂದು ಪೇಡ್ ಅಂತಲೂ ಇದೆ. ನೋಡ್ತಿರ್ಬೋದು 4000 ರೂಪಾಯಿ. ಸೊ ಫ್ರೀ ಅನ್ನೋದು ಕೂಡ ಆಪ್ಷನ್ಸ್ ಇದೆ, ಪೇಡ್ ಎರಡೂ ಇದೆ. ಸ್ಕ್ರಾಲ್ ಮಾಡೋಣ ಕೆಳಗಡೆ. ಇಲ್ಲಿ ನೋಡಿರಿ ಟಾಪ್ ಫ್ರೀ ಗೇಮ್ಸ್ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ಕಂಪ್ಲೀಟ್ ಫ್ರೀ ಗೇಮ್ಸ್ ಬರುತ್ತೆ ನಿಮಗೆ. ಹಿಲ್ ಕ್ಲೈಂಬ್ ರೇಸಿಂಗು, ಇಲ್ಲಾಂದರೆ ಯಾವುದೋ ಸಬ್ವೆ ಸರ್ಫಸ್, ಆ ರೀತಿ ಗೇಮ್ಸ್ ನಿಮ್ಗೆ ಈ ಒಂದು ವೆಬ್ಸೈಟಲ್ಲಿ, ಈ ಒಂದು ಆ್ಯಪಲ್ಲಿ ನಿಮ್ಗೆ ಪ್ರೀ ಬಿಲ್ಟ್ ಅವರೇ ಕೊಟ್ಟಿರ್ತಾರೆ. ಸೊ ನೀವು ಜಸ್ಟ್ ಸಿಂಪ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು. ಯಾವುದೋ ಒಂದು ಇನ್ಸ್ಟಾಲ್ ಮಾಡ್ತೀನಿ ನಾನು. ಸೊ ಇದೊಂದು ಫಾರ್ಮಿಂಗ್ ಸಿಮ್ಯುಲೇಟರ್ ಅಂತ ಇದೊಂದು ಗೇಮ್ನ ಇನ್ಸ್ಟಾಲ್ ಮಾಡ್ಕೊತೀನಿ ನನ್ನ ಲ್ಯಾಪ್ಟಾಪ್ ಒಳಗಡೆ. ಸೊ ಸಿಂಪ್ಲಿ ಜಸ್ಟ್ ಗೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಮೇಲೆ ಕ್ಲಿಕ್ ಆದಮೇಲೆ ಪೆಂಡಿಂಗ್ ಅಂತ ತೋರಿಸಿ ಸ್ಟಾರ್ಟಿಂಗ್ ಡೌನ್ಲೋಡ್ ಅಂತ ಮಾಡ್ಕೊಳ್ಳಿ. ಇವಾಗ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನಿಮಗೆ ಈ ಒಂದು ಇದನ್ನು ಪಾಸ್ ಮಾಡಿಬಿಡ್ತೀನಿ. ಸೊ ನಾನು ಡೌನ್ಲೋಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಜಸ್ಟ್ ಪ್ರೊಸೀಜರ್ ತೋರಿಸಿದೆ ಅಷ್ಟೇ. ಈ ಒಂದು ಇದು ಏನಿರುತ್ತಲ್ವ, ಇಲ್ಲಿ ನಿಮ್ಗೆ ಶಾರ್ಟ್ಕಟ್ ಇಲ್ಲಿ ವಿಂಡೋಸ್ ಡೆಸ್ಕ್ಟಾಪ್ ಒಳಗಡೆ ಕೂಡ ಇಲ್ಲಿ ಕೂಡ ಬರ್ಬೋದು. ಒಂದು ವೇಳೆ ಇಲ್ಲಿ ಬಂದಿಲ್ಲ ಅಂದರೆ ಇದು ವಿಂಡೋಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದಲ್ವ ಇಲ್ಲೆಲ್ಲ ತೋರಿಸುತ್ತೆ ನೋಡಿ. ಇಲ್ಲಿ ಇನ್ಸ್ಟಾಗ್ರಾಮ್ ಹೇಗಿದೆ, ಇಲ್ಲೊಂದು ನಿಮ್ಮದು ಗೇಮ್ ಆಪ್ಷನ್ ಇಲ್ಲಿ ಬರುತ್ತೆ. ಇಲ್ಲಿ ಕೂಡ ಬಂದಿಲ್ಲ ಅಂದರೆ ನೀವು ಸರ್ಚ್ ಮಾಡ್ಕೊಳ್ಳಿ, ಇಷ್ಟೇ. ಸರ್ಚ್ ಮಾಡ್ಕೊಂಡು ನೀವು ಗೇಮ್ನ ಆಡ್ಬೋದು. ಇದೊಂದು ಈಸಿ ಮೆಥಡ್ ಇದು ಡೌನ್ಲೋಡ್ ಮಾಡೋದಕ್ಕೆ. ಸೊ ಪಿ ಸಿ ಗೇಮ್ಸ್ನ ಯಾವುದೇ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ನಾನು ರೆಕಮೆಂಡ್ ಮಾಡಲ್ಲ, ನೀವು ಕೂಡ ಡೌನ್ಲೋಡ್ ಮಾಡ್ಕೋಕೆ ಹೋಗ್ಬೇಡಿ. ಇಷ್ಟೇ ಫ್ರೆಂಡ್ಸ್, ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.